40 ವರ್ಷಗಳಿಂದ ರಸ್ತೆಗಳೇ ಇಲ್ಲದ ಊರು. ಒಂದು ಅಗಲ ನೋಡಿದ್ರೆ ಗೊತ್ತಾಗುತ್ತೆ, ಬ್ರಿಟಿಷರು ಮಾಡಿದ್ರಿಂದ ಕಾಣುತ್ತೆ, ಏನೋ ಕುದುರೆ ಹೊಡಕ್ಕೆ. ಅದು ಅಗಲಾನು ಮಾಡೋದಿಲ್ಲ, ಒಂದು ಸ್ವಲ್ಪ ಈಗ ನೋಡಿದ್ರೆ ಗೊತ್ತಾಗುತ್ತೆ, ಚರಂಡಿನೂ ಇಲ್ಲ. ಯಾವುದೋ ಕಾಲದಲ್ಲಿ 1985 ಏನೋ ಕುದುರೆ ಹೊರಗೆ ಮಾಡಿರೋದು ಇದು. ಅದೇ ಥರ ಕಂಟಿನ್ಯೂ ಅದ್ರ ಮೇಲೆ ತಾರು ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಪ್ಯಾಚ್ ವರ್ಕ್ ಏನಿಲ್ಲ, ಆಲ್ಮೋಸ್ಟ್ ಗುಂಡಿ ಇದೆ. ಈ ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಹುಗ್ಲಿ ಪೂಜೆ ವರ್ಷ ಮತ್ತೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ಹೋಗ್ಬೇಕು ಅಯ್ಯಂಗೇರಿಯಿಂದ ಬಾಗಮಂಡ್ಲಕ್ಕೆ. ಅಲ್ಲಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು 100 ರಿಂದ 200 ಗುಂಡಿಗಳಿರುತ್ತೆ. ಒಂದ್ ಕಡೆಯಿಂದ ಗಾಡಿ ಹೋಗೋಕ್ಕಾಗಲ್ಲ, ಒಂದು 2 ವೀಲರ್ ಕೂಡ ನೆಮ್ಮದಿಯಾಗಿ ಹೋಗೋಕ್ಕಾಗಲ್ಲ. ಇಲ್ಲಿಂದ ಯಾವುದೇ ಆಟೋ ಕರೆದ್ರು ನಮ್ಮ ಅಯ್ಯಂಗೇರಿಗೆ ಬರಲ್ಲ. ಏನಾದರೂ ಎಮರ್ಜೆನ್ಸಿ ಆಯಿತು ಅಂದರೆ ಎಲ್ಲಿಂದಾದ್ರು ಫೋನ್ ಮಾಡಿ ಆಂಬುಲೆನ್ಸ್ ಕರೆದ್ರು ಆಂಬುಲೆನ್ಸ್ ಅವರು ಬರಲ್ಲ. ಯಾಕಂದರೆ ರಸ್ತೆ ಆ ಥರ ಇದೆ ವ್ಯವಸ್ಥೆ. ಯಾವುದೇ ಒಂದು ರಸ್ತೆ ಕೂಡ ನೆಮ್ಮದಿಯಿಂದ ಗಾಡಿ ಓಡಿಸೋಕ್ಕಾಗಲ್ಲ, ಒಂದು 2 ವೀಲರ್ ಕೂಡ ಹೋಗೋಕ್ಕಾಗಲ್ಲ. ಮತ್ತು ಇಲ್ಲಿಂದ ಸಂಚಾರಿ ಹೋಗ್ಬೇಕಂದ್ರೆ ಇಲ್ಲಿ ಇಲ್ಲ, ಬಾಗಮಂಡ್ಲ 8 ಕಿಲೋಮೀಟರ್ ಹೋಗಬೇಕು. ಅಲ್ಲಿ ಹೋದರೆ ಅಲ್ಲಿ ನೆಟ್ವರ್ಕ್ ಇರಲ್ಲ, ಇಶ್ಯೂಗಳಿರುತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು 300 ರೂಪಾಯಿ ಆಟೋ ಕೊಡಬೇಕು. ಆಟೋ ತುಂಬ ಕಷ್ಟ ಇದೆ. ಮಾಡಿಬಿಟ್ಟು ಅದು ಒಂದು ಅರ್ಧಂಬರ್ಧ ಆಗಿದೆ. ಸರ್, ಈಗ ರೋಡಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ರೋಡಿನ ವ್ಯವಸ್ಥೆ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಕಂಪ್ಲೇಂಟ್ ಮಾಡ್ಬಿಟ್ಟು ಎಷ್ಟೋ ಸತಿ ನಾವು ಸ್ಟ್ರೈಕ್ ಅದು ಇದೆಲ್ಲ ಮಾಡ್ತಾ ಇದ್ದೀವಿ. ಏನ್ ಹೇಳ್ತಾರೆ ಸರ್ ಅಧಿಕಾರಿಗಳು? ಏನ್ ಹೇಳ್ತಾರೆ ಅಧಿಕಾರಿಗಳು? ಏನ್ ಹೇಳ್ತಾರೆ? ಅಧಿಕಾರಿ ಬಂದು ನೋಡ್ತಾನೆ ಇರಲ್ಲ. ಇಲ್ಲಿ ಗುಂಡಿ ಎಲ್ಲ ನಾವೇ ಮುಚ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ನಾವೇ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಡೈಲಿ ಇದೆ, ಯಾವಾಗ್ಲೂ ಬೀಳೋದು ಅದೇ ನಡೀತಾ ಇದೆ. ಶಾಲೆ ಮಕ್ಕಳಿಗೂ ಹೋಗಕ್ಕಾಗ್ತಾ ಇಲ್ಲ. ನಾಳೆ ಬಸ್ಸುಗಳು ಸವಾರಿ ಇದೆ, ತೊಂದರೆ ಆಗ್ತದಲ್ಲ ಮಕ್ಕಳಿಗೆ. ಏನಾದರೂ ಪಂಚಾಯತಿಯಲ್ಲಿ ಹೇಳುವಾಗ ನೀರು ಸಿಕ್ಕುವುದಿಲ್ಲ ಸರಿಯಾಗಿ. 2 ಟಾಂಗಿ ಪಂಚಾಯತಿದ ಇದೇ PDO ಇರುವಾಗ ಮಾಡಿದ್ದು, ಯಾವುದು ಲೀಕೇಜ್ ಆಗಿ ಅಲ್ಲಿ ನೀರು ನಿಲ್ಲಕ್ಕೆ ಆಗುವುದಿಲ್ಲ. ಅದೇ ಥರ ಆಗಿ ನಮ್ಮ ಸಣ್ಣ ಟಾಂಗಿ ಸುಮಾರು ಮಾಡಿದ್ದೇವೆ, ಯಾವುದರಲ್ಲಿ ನೀರು ಸಿಕ್ಕುವುದೇ ಇಲ್ಲ. ಪಂಚಾಯತಿ ಯಾವ ಕೆಲಸ ಇಲ್ಲಿ ಆಗಿಲ್ಲ. ಪಂಚಾಯತಿ ಕೆಲಸ ಬೇಕಾದ್ರೆ ಯಾವ ಕೆಲಸ ಆಗಿಲ್ಲ ಇಲ್ಲಿ. ಪಂಚಾಯತಿಯಿಂದ ಯಾವ ಕಾಂಕ್ರೀಟ್ ಕೆಲಸ ಮಾಡಿದ್ದು ಸರ್, ಸಿಮೆಂಟೇ ಹಾಕಿಲ್ಲ. ಈಗ ಹೋಗುವಾಗ ನಿಮಗೆ ನೋಡಲಿಕ್ಕೆ ಆಗುತ್ತದೆ. 45 ವರ್ಷ ಆಯಿತು ನಾನು ಇಲ್ಲಿ ಕೆಲಸ ಮಾಡೋದು. ಒಂದು ವಾಟರ್ ಟ್ಯಾಂಕ್ ಮಾಡಿದೆ, ಅರ್ಧಬರ್ಧ ಮಾಡಿದೆ. ಲೀಕೇಜಿ ಪೈಪೆಲ್ಲ ಫುಲ್ ಲೀಕೇಜಿ. ಗೇಟ್ ಒಳಗೆ ಒಂದು 3 ಅಡಿ 4 ಅಡಿ ಆಳಲ್ಲಿ ಇಟ್ಟು ಹೋಗಿದೆ. ಕಾಂಟ್ರಾಕ್ಟ್ ತೆಗೆದುಬಿಟ್ಟು ಎಲ್ಲ ಮೀಟರ್ಗೆ ಹಾಕಿಬಿಟ್ಟು ಯಾರಿಗೆ ನೀರೇ ಸರಿಯಾಗಿ ಅರ್ಧಬರ್ಧ ಮಾಡಿದೆ. ಇಲ್ಲ ಪಂಚಾಯತಿಗೆ ಹೇಳುವಾಗ ಜಿಲ್ಲಾ ಪಂಚಾಯತಿ ಅವರು ಮಾಡಬೇಕು ಅಂತ ಹೇಳ್ತಾ ಇದೆ. ಈ ಥರ ಎಲ್ಲ ನಮ್ಮ ಇಲ್ಲಿ. ವೀಕ್ಷಕರೇ, ನಾನು ಬಹುಜನ ಸಮಾಜ ಪಾರ್ಟಿ ಕೊಂಡ ಜಿಲ್ಲೆ ಅಧ್ಯಕ್ಷರು. ನೋಡಿ, ಇಲ್ಲಿನ ಏನು ಗ್ರಾಮಸ್ಥರ ಒಂದು ಗೋಳನ್ನು ಒಬ್ಬರೊಬ್ಬರಾಗಿ ಅವರ ಗೋಳನ್ನು ಹೇಳ್ಕೊಂಡಿದ್ದಾರೆ. ನಾವು ಯಾವ ವ್ಯವಸ್ಥೆಯಲ್ಲಿದ್ದೀವಿ, ನಮಗೆ ಯಾವುದೇ ಕಾರಣಕ್ಕೂ ಮೂಲಭೂತ ಸೌಕರ್ಯ ನೀಡೋದ್ರಲ್ಲಿ ವಿಫಲವಾಗಿದೆ ಆಡಳಿತ ಮಾಡ್ತಾರಂಥ ಸರ್ಕಾರಗಳು. ಕೇಂದ್ರ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು. 79 ವರ್ಷ ಸ್ವಾತಂತ್ರ್ಯ ಬಂತು, ಇದುವರೆಗಾಯಿತು ಯಾವುದೇ ಥರದಲ್ಲೂ ನಮ್ಮ ಗ್ರಾಮ ಅಭಿವೃದ್ಧಿ ಆಗಲಿ, ಮತ್ತು ಏನು ರಸ್ತೆ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ವೆಟರ್ನರಿ ಹಾಸ್ಪಿಟ್ಲ್ ಆಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂಥ ಶಾಲೆಗಳಲ್ಲಿ ಕ್ರೀಡಾಂಗಣಗಳಾಗಿರ್ಬೋದು, ಎಲ್ಲದರಲ್ಲೂ ವಿಫಲವಾಗಿದೆ. ಏನು ಮಾಡ್ತಾ ಇದೆ ಈ ಸರ್ಕಾರ ಅನ್ನೋಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಹಾಗಾಗಿ ನಾಗರಿಕರಲ್ಲೂ ಕೂಡ ಎಚ್ಚರಿಕೆ. ಇನ್ನು ಮುಂದೆ ಆದರೂ ಅಷ್ಟೇ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಪ್ರತಿನಿಧಿಯನ್ನ ಆರಿಸಿ ಓಟನ್ನು ನೀಡಿದರೆ, ಮತವನ್ನು ನೀಡಿದರೆ ನಮಗೆ ಈ ಅವ್ಯವಸ್ಥೆಯಿಂದ ನಾವು ಹೊರಗಡೆ ಬರ್ಬೋದು ಬಂಧುಗಳೇ. ಇಲ್ಲದಿದ್ದಲ್ಲಿ ಇದೇ ವ್ಯವಸ್ಥೆ 79 ವರ್ಷ ಸ್ವಾತಂತ್ರ್ಯ ಬಂದು ಎಂಥ ವ್ಯವಸ್ಥೆಗಳಿದೆ ನೋಡಿ. ಇಲ್ಲಿ ರೋಡ್ ಇದೆ, ಚರಂಡಿಗಳಿಲ್ಲ. ಇದು PWD ಸೇರುವಂಥದ್ದು, ಗ್ರಾಮ ಪಂಚಾಯತಿಗಲ್ಲ. ಇದು ಸ್ಟೇಟ್ ಹೈವೇ. ಇಲ್ಲಿಂದ ಹುಣಸೂರು ಟು ತಲಕಾವೇರಿಗೆ ಇದು ಹೈವೇ ಇರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ, ಏನೂ ಒಂದು ವ್ಯವಸ್ಥೆಗಳಿಲ್ಲ. ಈ ಥರ ಪರಿಸ್ಥಿತಿ ಜೀವನ ಆಗಿದೆ. ಅಯ್ಯಂಗೇರಿ ಗ್ರಾಮ ಪಂಚಾಯತಿನಲ್ಲಿ PWD ರಸ್ತೆ ವರ್ಷ ಕೂಡ ಈ ರಸ್ತೆಯಲ್ಲಿ ನಮ್ಮ ಯುವಕರು ಅವರು ಓಡಾಡೋದಕ್ಕೆ ಮತ್ತೆ ಸಾರ್ವಜನಿಕರು ಓಡಾಡೋದಕ್ಕೆ ಅಂತ ಮಳೆಗಾಲದಲ್ಲೂ ಕೂಡ ಮಳೆಗಾಲ ನಿಲ್ಲೋವರೆಗೂ ಇದೇ ರೀತಿಯಲ್ಲಿ ಅವರು ಮಣ್ಣುಗಳನ್ನ ಎಳೆದು ಹಾಕ್ತಾ ಇರಬೇಕು ಗುಂಡಿಗಳಿಗೆ. ಯಾಕಂತಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋವಂಥವ್ರು ನಡೆದಾಡಕ್ಕೂ ಆಗಲ್ಲ, ನೀರಾರುತ್ತೆ, ಕೊಚ್ಚೆ ನೀರುಗಳು ಆರುತ್ತೆ ಪಾಪ. ಹಾಗಾಗಿ ನಮ್ಮ ಯುವಕರು ಸತತವಾಗಿ ನೋಡಿ, ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ, ಇದುವರೆಗೂ ಕೂಡ ಅವ್ರು ಇದೇ ನಿಟ್ಟಿನಲ್ಲಿ ಅವರು ಮಣ್ಣುಗಳನ್ನ ಎಳೆದು ಹಾಕ್ತಾ ಇದ್ದಾರೆ. ಅವ್ರವ್ರು ಓಡಾಡೋದಕ್ಕೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು, ಆಡಳಿತ ಮಾಡ್ತಾರಂತ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಓಟ್ ಗಿಟ್ಟಿಸ್ಕೊಳಕ್ ಮಾತ್ರ ಬರೋದಲ್ಲ, ಸುಳ್ಳು ಆಶ್ವಾಸನೆಗಳು ಕೊಟ್ಟು ಏನು ಗೃಹ ಭಾಗ್ಯ ಜ್ಯೋತಿ ಅದೇನೇನೋ ಕೊಟ್ಟಿದ್ದೀರಲ್ಲ, ನಿಮ್ಗೆ ಯಾವ ಸಂವಿಧಾನದಲ್ಲಿ ನೀವು ಈ ತರ ಬೇಡಿಕೆಗಳನ್ನ ಕೊಟ್ಟು ಓಟ್ ಗೀಡ್ಸ್ಕೋಬೇಕು ಅಂತ ಹೇಳಿದ್ದಾರೆ? BR ಅಂಬೇಡ್ಕರ್ ಸಾಹೇಬ್ರು ಎಲ್ಲರೂ ಬರೆದಿದ್ದಾರೆ ಕಾನೂನಲ್ಲಿ. ನಿಮ್ಮನ್ನ ಹೇಳೋರಿಲ್ಲ, ಕೇಳೋರಿಲ್ಲ, ನಿಮ್ದೇ ರಾಜಭಾರಗಳು. ಆದ್ರೆ ಪ್ರಜೆಗಳಿಲ್ಲಿ ಬಕ್ರಾಗಳಿಲ್ಲಿ ಫೂಲ್ಸು.
ಓಟನ್ನ ಹಾಕಿ ತೆರಿಗೆನ ಕಟ್ಟಿ ಈ ಪರಿಸ್ಥಿತಿನಲ್ಲಿ ಜೀವನ ಮಾಡಬೇಕು. ನಾಚಿಕೆ ಆಗಲ್ವಾ ಆಡಳಿತ ಮಾಡ್ತಾರಂತ ಸರ್ಕಾರಕ್ಕೆ ನಾನು ಕೇಳ್ತೀನಿ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ನೀವು? ನಿಮಗೂ ನಾಚಿಕೆ ಆಗಲ್ವಾ? ಅವ್ರು ಕೊಡುವಂತ ತೆರಿಗೆ ಅಮೌಂಟ್ ನಲ್ಲಿ ನೀವು ಸಂಬಳವನ್ನ ತಗೊಳ್ಳೋಂಥದ್ದು. ಹಾಗಾಗಿ ಈ ಕೂಡಲೇ ನಾನು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಏನು ಈ ಅವ್ಯವಸ್ಥೆ ವಿರುದ್ಧವಾಗಿ ಬಹುಜನ ಸಮಾಜ ಪಾರ್ಟಿ ಹೋರಾಟವನ್ನ ಮಾಡ್ತೀವಿ ಮುಂದಿನ ದಿನದಲ್ಲಿ. ಅದು ಸಾರ್ವಜನಿಕರ ಜೊತೆ ಈ ಯಾವ್ಯಾವ ಗ್ರಾಮದಲ್ಲಿ ಏನೇನು ಅವ್ಯವಸ್ಥೆ ಇದೆ ಆ ಗ್ರಾಮಸ್ಥರ ಜೊತೆಯಲ್ಲಿ ನಮ್ಮ ಬಹುಜನ ಸಮಾಜ ಪಾರ್ಟಿ ಸರ್ಕಾರದ ವಿರುದ್ಧ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧವಾಗಿ ನಾವು ಹೋರಾಟನ ಮುಂದಿನ ದಿನದಲ್ಲಿ ನ್ಯಾಯಯುತವಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ತಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೂಡಲೇ ಅದನ್ನು ಶುದ್ಧಗೊಳಿಸಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.